ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಲ್ಯ ಹೇಗಿತ್ತು ಸರ್? ತುಂಬಾ ತುಂಟ, ಬಡತನ? ಮೂಲತಃ ನಾವು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರು. ಬಡತನ, ಸಿಕ್ಕಾಬಟ್ಟೆ ಶ್ರೀಮಂತ ಎಲ್ಲ. ಊಟಕ್ಕೆ ತೊಂದರೆ ಇರಲಿಲ್ಲ. ಆಮೇಲೆ ನಮ್ಮ ಸಮಾಜವು ಒಂದು ಸಣ್ಣ ಸಮಾಜ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು, ಅಂದರೆ ಮೈನಾರಿಟೀಸ್ನೊಳಗೆ ಮೈನಾರಿಟೀಸ್, ಮೈಕ್ರೋ ಮೈನಾರಿಟೀಸ್ ಆ ಥರದವರು. ಪ್ಯೂರ್ ವೆಜಿಟೇರಿಯನ್ಸೇನೆ. ಬಟ್ 5 ಜನ ನಾವು ಮಕ್ಕಳು, 4 ಜನ ಹೆಣ್ಮಕ್ಳು. ಮನೆಯಲ್ಲಿ ಎದುರುಗಡೆ ಇನ್ನೊಂದು ಹುಡುಗಿನೂ ನಮ್ಮ ಜೊತೆಲೇ ಇದ್ದಿದ್ದರಿಂದ 6 ಜನ ಇದ್ದಂಗಿದ್ರು. ಮಾತಾಡ್ತಾ ಇದ್ದಾಗ ಚೆನ್ನಾಗಿ ಗುಂಡಿಗಿದ್ದೆ, ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ಊಟ ತಿಂಡಿಗೆ ಸುಮಾರಾಗಿರೋ ಜಮೀನಿತ್ತು, ಒಂದು ಸ್ವಲ್ಪ ಕಳೆದ್ಬಿಟ್ಟಿದ್ರು ನಮ್ಮ ತಾತ ನಮ್ಮ ತಂದೆಯವರೆಲ್ಲರೂ. ಹಾಗಿದ್ದಾಗ ಬಾಲ್ಯ ಅಂಥ ವೈಭವೀಕರವಾಗಿ ಏನಿರಲಿಲ್ಲ ನಮಗೆ. ನಮ್ಮೂರಲ್ಲಿ ಒಂದು ಸಣ್ಣ ಹಳ್ಳಿ, 100 ಮನೆ ಇರೋವಂಥ ಒಂದು ಹಳ್ಳಿ, 3-4 ಸಮಾಜಗಳಿದ್ದಂಥ ಹಳ್ಳಿನಲ್ಲಿ ನಾವು ಬೆಳೀತೀವಿ. ನಮ್ಮ ಅಪ್ಪ ಸ್ವಲ್ಪ ಎಲ್ಲೇ ಸಾಕಾಲದಲ್ಲಿ ಓದಿಸಿದ್ರು ನಮ್ಮ ತಾತ. ನಮ್ಮ ತಾಯಿಗೆ ಹೆಬ್ಬೆಟ್ಟು, ಅಂದರೆ 1ನೇ ಕ್ಲಾಸು 2ನೇ ಕ್ಲಾಸು ಓದಿದ್ದು ಅಷ್ಟೇ, ಯಾವುದೋ ಊರಿಂದ. ಅಬಂಡೆಂಟ್ ಕಾಮನ್ ಸೆನ್ಸ್ ಇತ್ತು. ನಮಗೆ ಅನಿಸೋದು ಓದೋದಕ್ಕೂ ಬುದ್ಧಿಗೂ ಚಾಣಾಕ್ಷತನಕ್ಕೂ ಚುರುಕ್ತನಕ್ಕೂ ವ್ಯತ್ಯಾಸ ಇದೆ ಭಾಳ. ಓದೋದು ಅನ್ನೋದು ಪುಸ್ತಕದಿಂದ ನಾವು ತಗೊಳ್ಳೋ ಜ್ಞಾನ ಮತ್ತು ಇದ್ರದ್ದು ಸಾಮಾನ್ಯ ಜ್ಞಾನ ಅನುಭವದಿಂದ ಬರುತ್ತೆ. ಎಡೋದ್ರೆ ನೋವಾಗುತ್ತೆ ಅನ್ನೋದನ್ನ ಓದೋದ್ರಿಂದ ಕಲ್ತ್ಕೊಳ್ಳೋಕ್ಕಾಗತ್ತಮ್ಮ. ಗಾಯ ಕೆರ್ಕೊಂಡ್ರೆ ನೋವಾಗುತ್ತೆ ಅನ್ನೋದನ್ನ ಕೆರ್ಕೊಂಡಾಗಲೇ ತಾನೇ ನೋವುತ್ತದೆ, ಅದು ಇಮ್ಯಾಜಿನ್ ಮಾಡ್ಕೊಂಡಾಗಲ್ಲ. ಹಾಗೆ ನಮ್ಗೆ ಆಮೇಲೆ ಭಾಳ ಇವತ್ತಿನ ಕಾಲದಲ್ಲಿ ಸೌಲಭ್ಯಗಳು ಇರಲಿಲ್ಲ, ಎಂಥದ್ದು ಇರಲಿಲ್ಲ. ವಿದ್ಯಾಭ್ಯಾಸ ಏಕೋಪಾಧ್ಯಾಯ ಶಾಲೆ ನಮ್ಮ ಊರುಗಳಲ್ಲೆಲ್ಲ, ಅಂದರೆ 1ರಿಂದ 4ನೇ ತರಗತಿವರೆಗೂ ಒಬ್ಬರೇ ಮೇಷ್ಟ್ರು. ಬೀಗ ತೆಗಿಯೋರವರೇ, ಕಸ ಗುಡಿಸೋರು ಅವರೇ, ಹುಡುಗನ ಕರ್ಕೊಂಬರೋದು ಅವರೇ. ಅವಾಗ ಹುಡುಗರನ್ನ ಸ್ಕೂಲಿಗೆ ಕಳಿಸ್ತುವ ಹುಚ್ಚು ಅನ್ನೋದಿರಲಿಲ್ಲ. ಅಂದರೆ ನಮ್ಮ ಮಗನ ವಿದ್ಯಾಭ್ಯಾಸ ಮಾಡಬೇಕು ಅಂತ. ಸ್ಕೂಲಿದೆ, ಮನೇಲಿ ಸುಮ್ಮನೆ ನಾವು ನೋಡ್ಕೊಳಕ್ಕಾಗಲ್ಲ, ಕಾಲ ಕಳ್ಕೊಂಬರಲಿ, ನಮ್ದು ಹೊಲ ಗದ್ದೆ ಇದನ್ನೆಲ್ಲ ನೋಡ್ಕೊಳ್ಳೋ ಅಂತ ಕಳಿಸೋರು. ಬಹುತೇಕ ಜನ ಸ್ಕೂಲಿಗೆ ಕಳಿಸ್ತಿದ್ದು ಒಂದು ಜಾಗ ಇದೆ, ಮಕ್ಕಳು ನೋಡ್ಕೋತಾರೆ, ಒಂದಿಷ್ಟು ಏನೋ ಕಲಿಸ್ತಾರೆ ಬಿಡಿ ಅಂತ. ಅದೇನು ಭಾಳ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ 2nd ಕ್ಲಾಸ್ ಅನ್ನೋ ಪ್ರಶ್ನೆ. ಅವನ್ನೇ ಥರ 4ನೇ ಮೇಷ್ಟ್ರು ಬಂದರೆ ಅವರು ನಿಯತ್ತಾಗಿರೋರು. ಆ ಕಾಲದಲ್ಲಿ ಜಾಬ್ ಸಿಕ್ಕಿದ್ರೆ ಸರ್ಕಾರದಲ್ಲಿ ನನ್ನ ಕರ್ತವ್ಯ, ನನ್ನ ಮಕ್ಕಳಿಗೆ ಹೆಂಗಾದರೂ ಮಾಡಿ ನನ್ನ ಈ ಸ್ಕೂಲ್ನಲ್ಲಿ ಈ ಮಕ್ಕಳುಗಳನ್ನ ಆ ಥರದ ಅಕ್ಷರಾಭ್ಯಾಸ ಎಲ್ಲ ಮಾಡಿಸೋರು. ಹಂಗಾಗಿ ಅಕ್ಷರಾಭ್ಯಾಸ ಆ ಟೈಮ್ನಲ್ಲಿ ಮಾಡಿಸಿದ್ದು ಇವತ್ತು ನಮಗೆ ಅದ್ರ ಗ್ರಾಮರು ಇವೆಲ್ಲ ಗೊತ್ತಿದೆ. ಆದರೆ ಪಾಠ ಅವ್ರಿಗೆ ಏನು ಮಾಡ್ತಿದ್ರು ಏನು ಅಷ್ಟೊಂದು ನಮಗೆ ಸಿಲೆಬಸ್ ಲೆಕ್ಕ ಅನ್ನೋ ಪ್ರಶ್ನೆ ಇರಲಿಲ್ವಲ್ಲ. ಆಮೇಲೆ ಮಧ್ಯದಲ್ಲಿ ಎದ್ದು ಬಂದ್ಬಿಡ್ತಾ ಕುರಿತು ಕರಿತಾ ಇದ್ದರು, ನನಗೆ ಹೋಗಿ ಬರ್ತೀನಿ ಅಂತ ಹಿಂಗೆ ಹೇಳ್ಕೊಂಡು ಹೋಗೋದು. ಅವರು ಕ್ಲೋಸ್ ಆಗ್ಬಿಡೋರು ಕುಟುಂಬದಲ್ಲಿ. ಆಮೇಲೆ 7ನೇ ತರಗತಿವರೆಗೂ ಕೂಡ 2 ಮೇಷ್ಟ್ರುಗಳಿದ್ದಂಥ ಸ್ಕೂಲು. ಕನ್ನಡ ಮೀಡಿಯಮ್ ಬಿಟ್ಟು ಇನ್ನೇನು ಇಲ್ಲ. ಇಂಗ್ಲೀಷ್ ABCD ಕಲ್ತಿದ್ದೆ 6ನೇ ತರಗತಿ 7ನೇ ತಾರೀಕಿನಲ್ಲೂ ಎಲ್ಲೋ, ಅದಕ್ಕೆ ಮುಂಚೆ ಇಲ್ವೇ ಮಾತಾಡೋದು ಪ್ರಶ್ನೆನೇ ಇಲ್ಲ. ಆಮೇಲೆ ಇಲ್ಲಿ ಓದಲ್ಲ ಇವನು ತುಂಟ, ನಾವು ಪ್ರೀತಿ ಜಾಸ್ತಿ ಅಂತ ಅಂದ್ಬಿಟ್ಟು ಯಾರ್ದೋ ಇನ್ನೊಬ್ಬರು ಮನೆಗೆ ಹಾಕಿದ್ರು ಅಲ್ಲಿ ಓದಿಸ್ಲಿ ಅಂತ. ಅವ್ರು ಇನ್ನೂ ತುಂಟ ಆಗ್ತಾನೆ, ನಾವು ಸದರಾಗಿ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು 1 ವರ್ಷ ಆದಮೇಲೆ ತಗೊಂಡೋಗಿದ್ದಕ್ಕೆ ನಾನು ನಮ್ಮ ನೆಲಮಂಗಲ ಹುಟ್ಟಿದ್ದು ನಾನು. ಒಂದ್ಸಂದ್ರ ಅಂತ ಒಂದು ಗ್ರಾಮ, ಅಲ್ಲಿಂದ ನಮ್ಮ ಕುದೂರು ಅಂತ ಮಾಗಡಿ ತಾಲೂಕಿನಲ್ಲಿ ಹೈಸ್ಕೂಲ್ಗೆ ಒಂದು ಸೇರಿಸಿದ್ರು. 1 ವರ್ಷ ಹೋದ್ಮೇಲೆ ಇವ್ನು ಸರಿಯಾಗಿ ಓದಲ್ಲ ಅಂತ ಚಿಕ್ಕಪ್ಪ ಇವರೆಲ್ಲ ಸೇರಿಸಿ ಸಿದ್ಧಗಂಗಾ ಮಠಕ್ಕೆ ಹಾಕಿದ್ರು. ಸಿದ್ಧಗಂಗಾ ಮಠ ಭಾಳ ಪಾಪ್ಯುಲರ್ ಆವಾಗ, ನಮಗೂ ಹತ್ರ ಆಯಿತು, ಅಲ್ಲಿ ಹಾಕ್ಬಿಟ್ರು. ನಮಗೆ ಅವಾಗ ಅದು ಸುಲಭನೂ ಆಯ್ತು. ಅವ್ರು ತಿರ್ಗಿ ಆಗಾಗ್ಗೆ ನೋಡೋ ಅಗತ್ಯನೂ ಇಲ್ವಲ್ಲ. ಒಂದ್ಸತಿ ಕಳಿಸ್ಬಿಟ್ರೆ ಅವ್ನು ತಿರ್ಗಿ ರಜದಲ್ಲಿ ಬರ್ತಾನೆ ಮಾಡಿ. ಅಲ್ಲಿ 100 ಸಾವಿರಾರು ಜನದ ಮಧ್ಯದಲ್ಲಿ ಯಾವ ಜಾತಿ ಏನು ಅಂತ ಗೊತ್ತಿರೋದಿಲ್ಲ, ಒಟ್ಟಿಗೆ ಬಹುತೇಕ ಅಲ್ಲೆಲ್ಲ ಇದ್ದವರು ಮಧ್ಯಮ ಕೆಳ ಮಧ್ಯಮ ಹೊರಗಿನವರು. ನೋಡಿ ಅದರಲ್ಲೇ ಎಷ್ಟು ವ್ಯತ್ಯಾಸ ಇರೋದು. ನಾಲೆಡ್ಜ್ಗಳಲ್ಲಿ ಯಾರ್ಯಾರಿಗೆ ಏನೇನೋ ಇರೋದು, ಕಲ್ತಿರೋದು ಅಷ್ಟೇನೇ. ಅವಾಗಲೂ ಕೂಡ ಕನ್ನಡ ಮೀಡಿಯಮ್ಮೇ. PUC ಅಲ್ಲೇ ಓದಿದ್ದು ನಾನು, 1 ವರ್ಷದ ಸ್ಕೂಲು. ಸೊ ಮಠದಲ್ಲಿ ಓದ್ತಿರ್ಬೇಕಾದ್ರೆ ನಮಗೆ ಜೀವನದ ಒಂದು ಪರಿಚಯ ಆಗ್ತಾ ಬಂತು. ಆ ಏಜು ಬಂದಿತ್ತು ಅಷ್ಟೊತ್ತಿಗೆ. ಅಪ್ಪ ಅಮ್ಮದ್ರ ಕಷ್ಟ ಏನು, ನಾವೇನು ಖುಷಿನಲ್ಲಿ ಮನೆಯಲ್ಲಿ ಕೂಗಾಡ್ತೀವಿ, ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು, ಈ ಪೆನ್ ಬೇಕು ಅಂತ. ಅವ್ರು ದುಡಿಮೆ ಮಾಡಬೇಕು, ಅದರಲ್ಲಿ ಕಾಸು ಸಿಗೋದಿಲ್ಲ, ಅವರು ಅಕ್ಕಿ ತರು ಏನೇನೋ ಮಾಡ್ತಾರಲ್ಲ, ಅದೆಲ್ಲ ಒಂಥರ ತಲೆಗೆ. ಇವ್ರು ಮಠ ಕಾಲು ನಮಸ್ಕಾರ ಹಾಕ್ಸ್ಕೊಂಡು ಭಿಕ್ಷೆ ಬೇಡ್ಕೊಂಡು ಸ್ವಾಮಿಗಳು ತಂದು ಹಾಕೋರು. ಯಾರಿಗೆ? ಅವ್ರ ಮನೆಗೆ, ನಮ್ಗಳಿಗೆ ಪಾದಪೂಜೆ ಮಾಡಿಸ್ಕೊಂಡು ತಂದು ಹಾಕೋರು. ಅಂದ್ರೆ ಸ್ವಾಮಿಗಳು ತ್ಯಾಗ ನೋಡ್ಕೊಳ್ಳಿ. ಅಲ್ಲಿ ಮದುವೆ ಇಲ್ಲ, ಮುಂಜಿ ಇಲ್ಲ, 1000 ಮಕ್ಕಳು ಅಂದರೆ ಅವ್ರ ಮನೆಯಲ್ಲಿ ಎಲ್ಲರೂ ಮಕ್ಕಳೇ ಅವ್ರಿಗೆ. ಅಂಥ ಸ್ಕೂಲಲ್ಲಿ ಓದಿದ್ರಿಂದ ನಾಲೆಡ್ಜ್ ಬಂದ್ಬಿಡ್ತು. ಅಂದರೆ ಅನುಭವದ ನಾಲೆಡ್ಜು, ಬದುಕಿನ ನಾಲೆಡ್ಜು, ಒಬ್ಬ ಮನುಷ್ಯನಾಗಿ ಹೇಗೆ ಬಿಹೇವ್ ಮಾಡೋ. ಬಸವಣ್ಣವ್ರು ಹೇಳೋರಲ್ಲ, ಮಾನವನಾಗು ಕುವೆಂಪುರವರು. ಅದು ಆಗೋದಕ್ಕೆ ಸಾಧ್ಯ ಆಯ್ತಮ್ಮ.